ಮೊನ್ನೆಯಿಂದನೂ ತುಂಬ ಖುಷಿ, ಏಕೆಂದರೆ ಒಂದು ಕ್ಯೂರಿಯಾಸಿಟಿ ಇತ್ತು. ಅಂದರೆ ಹೌದು, ಮಿಡಲ್ ಕ್ಲಾಸ್ ಸಿನಿಮಾನೇ, ನನ್ನನ್ನು ಮಿಡಲ್ ಕ್ಲಾಸ್ ಹುಡುಗಾಗಿ ನೋಡಿದ್ದಾರೆ. ಅದನ್ನು ಮೀರಿದ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಕೂಡ ಹೌದು ಸಿನಿಮಾ. ಒಂದು ಸೀರಿಯಸ್ ಸಿನಿಮಾ, ಒಂದು ಹೊಸ ಥರದ ಫಾರ್ಮ್ಯಾಟು, ಹೊಸ ಥರದ ರೈಟಿಂಗು. ನನಗೆ ರೈಟಿಂಗ್ ಅಂತೂ ತುಂಬ ಇಷ್ಟ ಆಗಿತ್ತು. ಸೊ ಇದು ಹೆಂಗೆ ತಟ್ಟುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ನನಗೆ ತುಂಬ ಇತ್ತು. ಅದು ಮೊನ್ನೆ ಪ್ರೀಮಿಯರಲ್ಲಿ ನಮ್ಮ ಚಿತ್ರರಂಗದವರು, ನಮ್ಮ ಕಿರುತೆರೆ ಸ್ಟಾರ್ಸು ಎಲ್ಲ ನೋಡಿದಾಗ ಐ ವಾಸ್ ಹ್ಯಾಪಿ ಅವ್ರ ರಿಯಾಕ್ಷನ್ ಎಲ್ಲ ನೋಡಿ. ಅದಾದಮೇಲೆ ನನಗೆ ಕಾಮನ್ ಆಡಿಯನ್ಸ್ ರಿಯಾಕ್ಷನ್ ನೋಡಬೇಕಿತ್ತು. ಹಂಗಾಗಿ ನೆನೆ ಮೈಸೂರಲ್ಲಿ DRCದು 4 ಶೋ ಹೌಸ್ಫುಲ್ ಆಗಿದ್ದು ಎಲ್ಲದೂ ನಮ್ಮ ಏನು ಪ್ರೇಕ್ಷಕರು. ಸೊ ಅಲ್ಲಿ ಕೂಡ ಪ್ರತಿ ಸ್ಕ್ರೀನಲ್ಲೂ ಹೋಗಿ ನನ್ನ ಪಾಡಿ ನನ್ನ ಸೈಡಲ್ಲಿ ನಿಂತ್ಕೊಂಡು ಈಗ ಕ್ಲೈಮ್ಯಾಕ್ಸ್ಗೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಒಂದು ಕುತೂಹಲ. ಅವನು ಅಷ್ಟೊತ್ತು ಒಬ್ಬ ಪ್ರೇಕ್ಷಕ ಇನ್ವಾಲ್ವ್ ಆಗಿದ್ದಾನೆ ಅಂದರೆ ಮಾತ್ರ ಆ ಥರದೊಂದು ರಿಯಾಕ್ಷನ್ ಸಿಗೋಕ್ಕೆ ಸಾಧ್ಯ. ಅವರು ಕೂಗಕ್ಕೆ ಶುರು ಮಾಡಿದ್ರಲ್ಲ, ಅಲ್ಲಿ ನನಗೆ ತುಂಬ ಖುಷಿ ಆಯಿತು. ಅಂದರೆ ಒಂದು ಬೇರೆ ಥರದ ಸಿನಿಮಾನು ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅಂತ. ಅದಾದಮೇಲೆ ಇನ್ನೊಂದಿಷ್ಟು ಜನ ಇಲ್ಲಿ ನಮ್ಮ ನಿನ್ನೆ ಒರಾಯನ್ ಮಾಲ್ ಫುಲ್ ಇತ್ತು. ನಾವು ಮೈಸೂರಲ್ಲಿ ಇದ್ವಿ, ಒರಾಯನ್ ಮಾಲ್ ಫುಲ್ ಇತ್ತು. ಕನಕಪುರ ರೋಡ್ ಫೋರಮ್ ಫುಲ್ ಇತ್ತು. ಸೊ ಅಲ್ಲಿ ನೋಡಿದ ಒಂದಿಷ್ಟು ನನಗೆ ಗೊತ್ತಿರೋರೆಲ್ಲ ಕಾಲ್ ಮಾಡೋರು, ತುಂಬ ಚೆನ್ನಾಗಿ ಆಡಿಯನ್ಸ್ ಎಂಜಾಯ್ ಮಾಡ್ತಿದ್ದಾರೆ. ಆ್ಯಂಡ್ ಒಬ್ಬರಂತೂ ನಾನು US ಅಲ್ಲಿರೋ ನನ್ನ ಕಸಿನ್ಸ್ಗೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ, ಸಿನಿಮಾ ಬಂದಾಗ ಮಿಸ್ ಮಾಡಿಬಿಡಿ ದಯವಿಟ್ಟು ನೋಡಿ ಅಂತ. ಆಮೇಲೆ ಅವ್ರು ಮತ್ತೆ ಬೆಳಗ್ಗೆ ಮೆಸೇಜ್ ಹಾಕಿದ್ದಾರೆ, ನನ್ನ ತಾಯಿ ಎಲ್ಲರನ್ನೂ ಕರ್ಕೊಂಡು ನಾನು ಇವತ್ತು ಹೋಗ್ತಾ ಇದ್ದೀನಿ. ಅಂದರೆ ಅದೊಂದು ಹೋಪ್ ಕೊಡುತ್ತಲ್ವ. ಓಕೆ, ಈ ಥರದ್ದು ಸಿನಿಮಾ ಅಂದರೆ ಒಂದು ಡೀಸೆಂಟ್ ಸಿನಿಮಾ, ಒಂದು ಫ್ಯಾಮಿಲಿಗೆ ಅಂತಲೇ. ಇದರಲ್ಲಿ ನನ್ನ ಬಾಯಿಂದ ಒಂದು ಕೆಟ್ಟ ಮಾತು ಒಂದು ಇದನ್ನು ಬಯಸಿಲ್ಲ. ಅಥವಾ ಎಷ್ಟೇ ಕಷ್ಟಕ್ಕೆ ತಳ್ಳಿದ್ರು ಒಂದು ಕಡೆನೂ ಬೇರೆ ಥರದ್ದು ನಂದು ರಿಯಾಕ್ಷನ್ ಬರೋದೇ ಇಲ್ಲ. ತುಂಬ ತಟಸ್ಥವಾಗಿ ಎಲ್ಲ ಸಮಸ್ಯೆಗಳಿಗೂ, ಎಲ್ಲ ಕಾನ್ಫ್ಲಿಕ್ಟ್ಸ್ಗಳಿಗೂ ಕೋಟಿಯಾಗಿನೇ ಬಿಹೇವ್ ಮಾಡ್ಕೊಂಡು ಹೋಗಿದ್ದೀನಿ. ಕೊನೆಗೆ ಕೋಟಿಯಾಗಿನೇ ಸಿನಿಮಾ ಮುಗಿಯುತ್ತೆ. ಅದು ಅವ್ರಿಗೆ ಅಷ್ಟು ಚೆನ್ನಾಗಿ ತಟ್ಟಿರೋದಿದೆಯಲ್ಲ, ಅದು ನನಗೆ ತುಂಬ ಖುಷಿ. ಅದಕ್ಕೆ ನಾನು ತುಂಬ ಖುಷಿಯಿಂದ ಫ್ಯಾಮಿಲಿ ಪ್ರೇಕ್ಷಕರನ್ನು ಇನ್ವೈಟ್ ಮಾಡ್ತೀನಿ. ನೀವು ನಿಮ್ಮ ತಂದೆ ತಾಯಿ ಎಲ್ಲರನ್ನೂ ಕರ್ಕೊಂಡು ಸಿನಿಮಾಗೆ ಹೋಗಿ, ಕುಟುಂಬ ಸಮೇತರಾಗಿ ಹೋಗಿ. ನಿಮಗೊಂದು ಒಳ್ಳೆ ಕನ್ನಡ ಸಿನಿಮಾ ನಾವು ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ. ಖಂಡಿತ ತುಂಬ ಇಷ್ಟಪಡ್ತೀರಾ. ಇಲ್ಲ ಅಂದರೆ ನಿಮಗೆ ನೋಡಿರೋರನ್ನ ಕೇಳ್ಕೊಂಡು ಹೋಗಿ, ಫ್ಯಾಮಿಲಿ ಕರ್ಕೊಂಡು ಹೋಗಿ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಏಕೆಂದರೆ ಅವ್ರ ಸ್ಟೇಚರಲ್ಲಿರೋಂಥ ಅವರೊಬ್ಬರು ಸೂಪರ್ ಸ್ಟಾರ್. ಅವರು ಇದನ್ನು ಮಾಡೋ ಅವಶ್ಯಕತೆ ಏನಿಲ್ಲ. ಒಂದು ಸರಿ ಯೋಚನೆ ಮಾಡಬೇಕು, ಆ್ಯಕ್ಚುಲಿ ಇದನ್ನು ಮಾಡಬೇಕಾ ಏನು ಅಂತ. ಬಟ್ ಒಂದು ಒಳ್ಳೆ ಕಥೆ, ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಟೀಮು, ಆಮೇಲೆ ನಮ್ಮ ಮೇಲಿನ ಪ್ರೀತಿ ಬಂದು ಅದನ್ನು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ನನಗೆ ಪ್ರತಿ ಸರಿ ಆ ದೃಶ್ಯ ನೋಡಿದಾಗೆಲ್ಲ ನಾನು ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ದೀನಿ. ಸೊ ಅಷ್ಟು ಚೆನ್ನಾಗಿ. ಆ್ಯಂಡ್ ಕೋಟಿ ಅವನು ಇಡೀ ಜೀವನ ಯಾಕಂಗೆ ಬಿಹೇವ್ ಮಾಡ್ತಾನೆ, ಯಾಕಂಗೆ ಅನ್ನೋದಕ್ಕೆ ಆ ದೃಶ್ಯನೇ ಸೋಲ್ ಆಫ್ ದ ಫಿಲ್ಮ್ ಈಸ್ ವಿಜಯ್ ಸರ್ ಮಾಡಿರೋವಂಥ ದೃಶ್ಯ. ಹಂಗಾಗಿ ನನಗೆ ಅದನ್ನು ಅವ್ರು ಮಾಡಿರೋದು ಭಾಳ ಖುಷಿ. ಅದಕ್ಕೆ ನಮ್ಮ ಇಡೀ ಟೀಮು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ. ಆ್ಯಂಡ್ ಥಿಯೇಟ್ರಲ್ಲಿ ಅದೊಂದು ಸರ್ಪ್ರೈಸ್ ವರ್ಕ್ ಆಗಿರೋದಿದೆಯಲ್ಲ, ಅದಕ್ಕೆ ಎಷ್ಟು ದಿನ ನಾವು ಹೇಳೂ ಇರಲಿಲ್ಲ. ಅವ್ರು ಬಂದಾಗ ಒಂದು ಕೂಗಿದೆಯಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಬಾಕಿಯೆಲ್ಲ ಇನ್ನೂ ಚುಪ್ತಾ ಆಗೋದಿದೆ ಅಲ್ಲಿ. ಇಲ್ಲ, ಬಾಕಿಯಲ್ಲಿ ಕರೆಕ್ಟಾಗಿ ಲೆಕ್ಕ ಹಾಕಿರೋರಿಗೆ ಗೊತ್ತಾಗುತ್ತೆ. ನೆನ್ನೆ ಮೈಸೂರಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಕೋಟಿ ಕ್ಯಾಬು ಅಂತ. ಅದು ಕೋಟಿಗೆ ಇನ್ನೂ ಕ್ಲಾರಿಟಿ ಇಲ್ಲ. ಬರೀ ನೇಮ್ ಬೋರ್ಡ್ ನೋಡಿದ್ದಾನೆ, ಅದಿನ್ನೂ ಯಾರು ಎತ್ಕೊಂಡಿರೋದು, ಸಾವುಕಾರನೇ ತೊಗೊಂಡಿರೋದ ಇಲ್ವಾ ಅನ್ನೋ ಒಂದು ಕ್ಲಾರಿಟಿ ಇಲ್ಲ. ಸೊ ಹಂಗಾಗಿ ಅದನ್ನು ಹಂಗೆ ಬಿಟ್ಟಿದ್ದೀವಿ. ಮೋಸ್ಟ್ಲಿ ನೋಡೋಣ, ಇದೆಲ್ಲ ಸಖತ್ತಾಗಿ ಆಗಲಿ, ಮತ್ತೆ ಮುಂದುವರಿಸಿ, ಮತ್ತೆ ಲೆಕ್ಕ ಚುಕ್ತ ಮಾಡೋಣ. ರೈಟಿಂಗಿಗೆ ಸಂದಿರುವಂಥ ಬೆಲೆ ಅದು. ಅಂದರೆ ಸಿನಿಮಾದ ಕ್ಲೈಮ್ಯಾಕ್ಸ್ ಆದಮೇಲೂ ಮತ್ತೆ ಕೂರಿಸ್ಕೊಂಡು, ಅಂದರೆ ಒಂದು ಕತೆ ಕಂಪ್ಲೀಟ್ ಆಗಬೇಕಲ್ಲ. ನಾವು ಯಾರಿಗೆ ಒಂದು ಕತೆ ಹೇಳ್ತಿದ್ದೀವಿ ಅಂದರೂ, ಪ್ರೇಕ್ಷಕರು ಕುತ್ಕೊಂಡು ಆ ಕತೆ ಕೇಳ್ತಿದ್ದಾರೆ ಅಂದ್ರೂ ಕಂಪ್ಲೀಟ್ ಆಗಲಿ ಅಂತಲೇ ಅವರು ಕಾಯ್ತಾರೆ. ಅವ್ರ ತಲೆಯಲ್ಲೂ ಪ್ರಶ್ನೆ ಓಡ್ತಿರುತ್ತಲ್ವ. ನನಗದೇ ನಿನ್ನೆ ಪ್ರಶ್ನೆ ಬಂತು, ಅದು ಕ್ಯಾಬ್ ಏನಾಯಿತು, ಇದೇನಾಯಿತು, ಅದು ಕೊನೆಯಲ್ಲಿ ಬರೋದು ನೀವೇನಾ, ಮತ್ತೊಂದು 1000 ಪ್ರಶ್ನೆ ಬರುತ್ತೆ ಸಿನಿಮಾ ನೋಡಿದ್ಮೇಲೆ. ಅದು ಒಂದು ರೌಂಡು ಮತ್ತೆ ಪ್ರೇಕ್ಷಕರೆಲ್ಲ ನೋಡಲಿ, ಮತ್ತೆ ಡಿಸ್ಕಸ್ ಮಾಡಿ. ಅಲ್ಲ, ಖಂಡಿತ ಕತೆ ಹೆಂಗೆ ಬೇಕಾದರೂ ಮುಂದುವರಿಸ್ಬೋದು. ಮತ್ತೆ ಅಲ್ವಾ, ಅಂದರೆ ಸಿನಿಮಾದಲ್ಲಿ ಆ ಥರದ್ದು ನಾನು ನಿನ್ನೆಯಿಂದನೂ ಅದೇ ಯೋಚನೆ ಮಾಡ್ತಿರೋದು. ಪ್ರತಿಯೊಬ್ಬರು ಒಂದೊಂದು ದೃಶ್ಯದ ಬಗ್ಗೆ ಮಾತಾಡ್ತಾನೇ ಇದ್ದಾರೆ. ಆ್ಯಂಡ್ ನನಗೆ ಆ ಚಕ್ಲಿ ಸೀನ್ ಇರಲಿ, ಅಥವಾ ಎಸ್ಪೆಷಲಿ ಆಯಿ ಹತ್ರ ಪತ್ರ ಕೇಳಕ್ಕೆ ಹೋದಾಗ ಎಲ್ಲ ಅಂದರೆ ಸ್ಪೆಷಲ್ ಮೆನ್ಷನ್ ಮಾಡ್ತಿದ್ದಾರೆ ಎಷ್ಟೊಂದು ದೃಶ್ಯಗಳ ಬಗ್ಗೆ. ಸೊ ದಟ್ಸ್ ಎ ವೆರಿ ಗುಡ್ ಹೋಪ್.
ಯಾರೇ ಸಿನಿಮಾಗೆ ಬಂದ್ರೂ ಅವ್ರಿಗೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಸಾಕಷ್ಟು ವಿಷಯಗಳಿವೆ. ಜೊತೆಗೆ ತಪ್ಪು ಮಾಡಿದಾಗ ಮತ್ತು ಇನ್ನೊಬ್ಬರು ಋಣದಲ್ಲಿದ್ದಾಗ ಹೊಡೆಸ್ಕೋಬೇಕು ಅನ್ನೋದು ದೊಡ್ಡ ಸೈದ್ಧಾಂತಿಕ ಸತ್ಯ ಅದು. ನನಗೆ ಈ ಕಥೆ ಒಪ್ಕೊಳ್ಳೋಕ್ಕೆ ಕಾರಣವೇ ಸಿನಿಮಾದಲ್ಲಿ ಬರುವಂಥ ವಿಜಯ್ ಸರ್ ಇರೋ ಸೀನ್. ಯಾಕೆಂದರೆ ಅದು ಕೋಟಿಯ ಕ್ಯಾರೆಕ್ಟರ್ನ ಡಿಫೈನ್ ಮಾಡೋದೇ ಅದು. ಅವನಷ್ಟು ಯಾಕೆ ಒದೆ ತಿಂತಾನೆ, ಅವನು ಯಾಕೆ ಹಂಗಿದ್ದಾನೆ, ಯಾಕೆ ಹಾಗೆ ಪ್ರಯತ್ನ ಪಡ್ತಾ ಇದ್ದಾನೆ ಬದುಕಲ್ಲಿ ಹಂಗೆ ಬದುಕೋಕ್ಕೆ ಎಲ್ಲದಲ್ಲೂ. ಸಾರಿ. ಸೊ ಅದೇ ಮುಖ್ಯವಾದ ಸೀನು. ಸೊ ನನಗೆ ಖುಷಿ ಆಗ್ತಿರೋದೇನು ಅಂದರೆ ಆ ರೈಟಿಂಗ್ ಎಲ್ಲ ನಾನು ಆ್ಯಕ್ಟ್ರಾಗಿ ನಾನು ಎಂಜಾಯ್ ಮಾಡಿದ್ದೀನಲ್ಲ, ಅದನ್ನು ಪ್ರೇಕ್ಷಕ ಕೂಡ ಆ ಬರವಣಿಗೆನ ಆ ಕೋಟಿನ ಇನ್ನು ಉಳಿದಿರೋ ಎಲ್ಲ ಪಾತ್ರಗಳನ್ನ ಅವನು ಎಂಜಾಯ್ ಮಾಡ್ತಿದ್ದಾನಲ್ಲ, ಅದು ಬಹಳ ಖುಷಿ. ಸೊ ಐ ಥಿಂಕ್ ಅಲ್ಲಿರೋ ರೈಟಿಂಗ್ ಸೂಕ್ಷ್ಮತೆಗಳಿದೆಯಲ್ಲ, ಅದನ್ನು ಮೋಸ್ಟ್ಲಿ ಮತ್ತೆ ನೋಡಿದ್ರೆ ತುಂಬ ವಿಷಯಗಳು ಅರ್ಥ ಆಗುತ್ತೆ. ನಾನು ತುಂಬ ಸರಿ ಈ ಸಿನಿಮಾ ಬಗ್ಗೆ ಬಂದಾಗ ರೈಟಿಂಗ್ ಬಗ್ಗೆ ಮಾತಾಡ್ತಾನೇ ಇದ್ದೀನಿ. ಸೊ ತುಂಬ ಸೂಕ್ಷ್ಮವಾದ ಬರವಣಿಗೆ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕಷ್ಟೆ. ಸರ್ ಮತ್ತೆ ಪುಣ್ಯಕೋಟಿ ಕತೆ ನೆನಪಿಸ್ತು. ಹುಲಿನ ಕೆಳಗೆ ಬೀಳಿಸುತ್ತಾರೆ, ಯಾವ ಬುದ್ಧಿವಂತಿಕೆ ಬಳಸುತ್ತೆ, ಸೇಮ್ ಅದೇ ಥರ ಆಯ್ತು ಇಲ್ಲೂ ಕೂಡ ಅಂತ. ನೋಡೋಣ, ಹುಲಿ ವೇಷದಲ್ಲಿರೋ ಪುಣ್ಯಕೋಟಿ ನಾನು. ಥ್ಯಾಂಕ್ ಯು. ಥ್ಯಾಂಕ್ ಯು.